ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಪೊನ್ನಂಪೇಟೆ ಟರ್ಫ್ ಮೈದಾನದಲ್ಲಿ 3 ದಿನದಿಂದ ಪಂದ್ಯ ಅತ್ಯಂತ ರೋಮಾಂಚಕಾರಿ ನಡೀತಾ ಇದೆ. ಇವತ್ತು ಕ್ವಾರ್ಟರ್ ಫೈನಲ್ಗಳು ನಡೀತಿದೆ. ಒಂದಕ್ಕೊಂದು ಭಾರಿ ಅದ್ಭುತವಾದಂಥ ಪ್ರದರ್ಶನ ನೀಡ್ತಾ ಇದೆ. ಈಗಾಗಲೇ ಮೈದಾನದಲ್ಲಿ ಒಳ್ಳೆ ಮ್ಯಾಚ್ಗಳು ನಡೀತಾ ಇದೆ. ಸಾರ್ವಜನಿಕರು ಮತ್ತು ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ ಇವತ್ತಿನ 3ನೇ ದಿನದ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ಆಯೋಜಕರನ್ನ ಕೇಳೋಣ, ಕೆಲವು ಸಾರ್ವಜನಿಕರನ್ನ ಮಾತಾಡ್ಸೋಣ, ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ. ಖೈಗ್ ಕಪ್ ಮತ್ತು ಏನು ಚಾಲೆಂಜಸ್, ಕೂರ್ಗ್ ಚಾಲೆಂಜಸ್ ಇವತ್ತು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ. 5 ದಿನದ ಈ ಒಂದು ಟೂರ್ನಮೆಂಟ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ನನ್ನ ಬಲಭಾಗದಲ್ಲಿ ಈಗ ತಾವು ಏನು ನೋಡ್ತಿದ್ರಿ, ಲೈವ್ ಟೆಲಿಕಾಸ್ಟ್ ಆಗ್ತದೆ. 3ನೇ ಎಂಪೈರ್ ಏನಿದ್ದಾರೆ ಅದನ್ನು ಕೂಡ ಇಲ್ಲಿ ನೋಡ್ತಾರೆ. ಯಾವುದೇ ಸಂಶಯಗಳಿಗೆ ಎಡೆ ಮಾಡಿಕೊಡ್ದಾಗೆ ಈ ರೀತಿಯ ಒಂದು ಚಿತ್ರಣವನ್ನು ಸಂಪೂರ್ಣವಾಗಿ ಒಂದು ವಿಶೇಷ ತಂಡ ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸರಿಯಾದ ಫಲಿತಾಂಶವನ್ನು ಇಲ್ಲಿಂದನೇ ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ಪಂದ್ಯದ ಆರಂಭದ ದಿನದಿಂದಲೂ ಕೂಡ ಇಂಥ ಒಂದು ಯೋಜನೆಯನ್ನು ಪರ್ಫೆಕ್ಟಾಗಿ ಈ ಒಂದು ಆಯೋಜಕರು ಮಾಡೋದ್ರ ಮೂಲಕ ಯಾರಿಗೂ ಕೂಡ ಸಂಶಯ ಬಾರದ ರೀತಿಯಲ್ಲಿ ತೀರ್ಪುಗಳು ಹೊರಬರ್ತಾ ಇದೆ. 3ನೇ ದಿನದ ನಾವು ಕ್ವಾರ್ಟರ್ ಫೈನಲ್ ಇದ್ದೀವಿ. ನಮ್ಮ ವಿಶ್ಲೇಷಣೆಗಾರರಂಥ ಶ್ರೀನಿವಾಸಣ್ಣ ಇದ್ದಾರೆ. ಇವತ್ತು ಒಳ್ಳೆ ಮ್ಯಾಚ್ ಬೆಳಗ್ಗೆಯಿಂದನೇ ಆಗಿದೆ. ಅವ್ರನ್ನೇ ತಿಳ್ಕೊಳ್ಳೋಣ ಇವತ್ತು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂತ. ಶ್ರೀನಣ್ಣ, ಇವತ್ತು ಒಳ್ಳೆ ಮ್ಯಾಚ್ ಆಗಿದೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದವರು ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ನೀವು ಏನು ಹೇಳ್ಬೋದು? ಎಲ್ಲ 4 ಕ್ವಾರ್ಟರ್ ಫೈನಲ್ಸು ಅತ್ಯುತ್ತಮವಾಗಿ ನಡೆಯಿತು ಜಗದೀಶ್. ನಾನು ತುಂಬ ಸಂತೋಷಪಟ್ಟಿದ್ದೇನೆ ಅಂತ ಹೇಳಿದ್ರೆ, ಕೈಗ್ ಹಾಕಿ ಫೆಸ್ಟಿವಲ್ ಏನು ನಡೆಸ್ತಾ ಇದ್ದಾರೆ ಕೈಗ್ ತಂಡದವರು ಬೆಂಗಳೂರಿಂದ ಕೊಡಗಿಗೆ ಬಂದು ಒಂದು ಹೊಸ ರೀತಿಯ ಪರಿಚಯವನ್ನು ಕೊಡಗಿಗೆ ಮಾಡಿದ್ದಾರೆ ಅಂತ ಹೇಳಬೇಕು. ನಮ್ಮ ಈ ಕೊಡಗಿನಲ್ಲಿರುವಂಥ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ತರಬೇತಿದಾರರು ಇದನ್ನು ಈ ಟೂರ್ನಮೆಂಟಲ್ಲಿ ಬಂದು ನೋಡಬೇಕು. ಯಾಕೆಂತೇಳಿದ್ರೆ ಉತ್ತರ ಭಾರತದ ಆಟಗಾರರ ಆಟದ ರೀತಿಯೇ ಬೇರೆ, ದಕ್ಷಿಣ ಭಾರತದ ಆಟಗಾರರ ಆಟದ ರೀತಿಯೇ ಬೇರೆ. ಆದರೆ ಅದನ್ನು ಇವತ್ತಿಲ್ಲಿ ಉತ್ತರ ಭಾರತದ ಆಟಗಾರರು ಪ್ರದರ್ಶನ ಮಾಡಿದ್ದು ನಮ್ಮ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ನೀಡುವಂಥ ಕೆಲಸ ಮಾಡಿದ್ದಾರೆ. ಉತ್ತಮವಾದಂಥ ಒಳ್ಳೆಯ ಮ್ಯಾಚ್ಗಳು, ಅದರಲ್ಲಿ 2 ಮ್ಯಾಚು ಪೆನಾಲ್ಟಿ ಶೂಟೌಟಲ್ಲಿ ಡಿಸೈಡ್ ಆಯಿತು. 3ನೇ ಮ್ಯಾಚ್ ಅಂತೂ ಅತ್ಯುತ್ತಮ ರೀತಿಯಲ್ಲಿ ನಡೀತು, 4-3 ಗೋಲ್ಗಳ ಅಂತರದಲ್ಲಿ. ಮತ್ತು ವಿಡಿಯೋ ರೆಫರಲ್ ಇರೋದ್ರಿಂದ ತೀರ್ಪುಗಾರರ ತೀರ್ಪಿನಲ್ಲಿ ಯಾವುದೇ ಅಸಮಾಧಾನ ಎಲ್ಲಿಗೂ ಬರೋದು ಕಾಣಲೇ ಇಲ್ಲ. ಈ ರೀತಿಯ ಪ್ರಯತ್ನ ಕೊಡಗಲ್ಲಿ ಇನ್ನು ಮುಂದೆ ನಮ್ಮ ಹಾಕಿ ಕೂರ್ಗ್ ಸಂಸ್ಥೆ ಇದನ್ನು ಮುಂದುವರಿಸ್ಕೊಂಡು ನಡಿಬೇಕು. ಹೊಸ ತೀರ್ಪುಗಾರರು ಬರಬೇಕು. ಹಳೆ ತೀರ್ಪುಗಾರರು ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹಾಕಿ ಕೂರ್ಗ್ ಹಾಗೂ ಹಾಕಿ ಕರ್ನಾಟಕ ತಂಡದ ತೀರ್ಪುಗಾರರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಬಾರಿಯಲ್ಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಪುಟ್ಟಣ್ಣ ಸಂಗಪ್ಪನವರು ಈ ಟೂರ್ನಮೆಂಟ್ನ ತಾಂತ್ರಿಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು, ಇವರೆಲ್ಲರ ಕರ್ತವ್ಯ ಭಾರಿ ಚೆನ್ನಾಗಿ ನಡೀತು. ಮುಂದಕ್ಕೆ ನಮ್ಮ ಹಾಕಿ ಕೂರ್ಗ್ ಸಂಸ್ಥೆ ನೂತನ ತೀರ್ಪುಗಾರರಿಗೆ ಅವರಿಗೆ ತರಬೇತಿ ನೀಡಿ ಅತ್ಯುತ್ತಮವಾದ ತೀರ್ಪುಗಾರರನ್ನು ತರುವಂಥ ಪ್ರಯತ್ನ ಕೂಡ ಆಗಬೇಕು ಅಂತ ಹೇಳೋದು ನನ್ನ ಅಭಿಲಾಷೆ ಅಷ್ಟೇ, ಹಾಗೂ ನನ್ನ ಆಸೆ ಕೂಡ ಅಷ್ಟೇ. ಒಬ್ಬ ರಾಷ್ಟ್ರೀಯ ತೀರ್ಪುಗಾರನಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಈಗಿನ ಯುವ ಪೀಳಿಗೆ ಇನ್ನು ಮುಂದೆ ಬರಬೇಕು, ತೀರ್ಪುಗಾರರಿಗೆ ಅಷ್ಟೇ, ಹಾಕಿ ಆಡಲಿಕ್ಕೂ ಅಷ್ಟೇ ಬರಬೇಕು. ಅತ್ಯುತ್ತಮವಾದ ಪ್ರದರ್ಶನ ಕೈಗ ಹಾಕಿ ಉತ್ಸವದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಜಗದೀಶ್. ಹಾಗೆ ಪತ್ರಿಕಾ ಮಾಧ್ಯಮದವರು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಶೇಷವಾಗಿ ನೀವು ಕೊಡಗು ಧ್ವನಿಗೆ ನಾವು ಅಭಿನಂದನೆ. ಯಾಕೆಂತೇಳಿ ಹಾಕಿಂದ ಹೇಳುವಾಗ ಕೊಡಗು ಧ್ವನಿ ನಮ್ಮೊಂದಿಗಿದೆ. ಆ ಭರವಸೆಯ ಇನ್ನು ಮುಂದಕ್ಕೂ ನಿಮ್ಮಿಂದ ಬರಲಿ, ಹಾಕಿಗೆ ಉತ್ತೇಜನ ನೀಡುವ ಕೆಲಸ ಕೊಡಗಿನಲ್ಲಿ ಆಗಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.